ಹಾಯ್ ಹಲೋ ನಮಸ್ಕಾರ ಎಲ್ರಿಗೂನು. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ನೀರು ವ್ಯತ್ಯಾಸದಿಂದಾಗಿ ನನಗೆ ಗಂಟ್ಲು ಸ್ವಲ್ಪ ಹಾಳಾಗಿದೆ. ಹಾಗಾಗಿ ನನ್ನ ವಾಯ್ಸ್ ಸ್ವಲ್ಪ ಕರ್ಕಶವಾಗಿದೆ. ದಯವಿಟ್ಟು ಕೇಳಿಸ್ಕೊಳ್ತಿರೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಮ್ಮನೇಲಿ ಒಂದು ಪೂಜೆಯನ್ನ ಇಟ್ಕೊಂಡಿದ್ವಿ ನಮ್ಮನೆ ದೇವರಿಗೆ. ಅವತ್ತಿನ್ ಅವದು ಶನಿವಾರ ಇತ್ತು ಪೂಜೆ. ನಾವು ಬುಧವಾರನೇ ಮನೆ ದೇವ್ರಿಗೆ ಹೋಗಿ ತೇರು ತರಬೇಕಾಗಿತ್ತು. ಹಾಗಾಗಿ ಮಾರ್ನಿಂಗ್ ಎಂದಿನಂತೆ ಇಬ್ರು ಎದ್ದು, ನಾನು ನನ್ನ ಹಸ್ಬೆಂಡ್ ಇಬ್ರು ಎದ್ದು ವಾಕ್ ಹೊರಟ್ವಿ. ವಾಕ್ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇಬ್ರು ಕೂಡ ಸ್ನಾನವನ್ನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ಆಮೇಲಿಂದ ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ದೇವ್ರನ್ನ ಇವತ್ತೇ ದೇವ್ರ ಸಾಮಾನೆಲ್ಲ ಈಗಲೇ ತೊಳಿಬೇಕು. ದೇವಸ್ಥಾನಕ್ಕೆ ಹೋಗೋಕೆ ಮೊದಲು ದೇವ್ರ ಮನೆ ಕ್ಲೀನಾಗಿ ತೀರ್ಥವನ್ನ ತಂದು ದೇವ್ರ ಮನೇಲಿ ಮೊದಲಾಗಿ ಇಡಬೇಕಾಗಿತ್ತು. ಹಾಗಾಗಿ ಮೊದಲಾಗಿ ದೇವ್ರ ಮನೆಯನ್ನ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಬೆಳಗ್ಗೆನೆ ನಾನು. ಹಾಗೆ ಪೂಜೆಗೆ ದೇವ್ರ ಸಾಮಾನೆಲ್ಲನೂ ರೆಡಿ ಮಾಡಿಬಿಟ್ಟು ನಾನು ತಿಂಡಿ ತಿನ್ನೋಣ ಅಂತ ಬಂದೆ. ತಿಂಡಿ ದೋಸೆ ಮತ್ತು ಕ್ಯಾರೆಟು, ಪಪ್ಪಾಯ, ಆಲೂಗಡ್ಡೆ ಸಾಗು, ಚಟ್ನಿ ಎಲ್ಲ ರೆಡಿಯಾಗಿತ್ತು. ತಿಂಡಿ ತಿನ್ಕೊಂಡು ಇಬ್ಬರು ಹೊರಟ್ವಿ. ನಮ್ಮ ಮನೆಗೆ ರಿಂಗ್ ರೋಡು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಹಾಗಾಗಿ ರಿಂಗ್ ರೋಡಿಂದನೇ ನಾವು ಹೊರಡೋದು ಯಾವಾಗ್ಲೂ ಕೂಡ. ಆ ಕಡೆಯಿಂದ ಬರುವಾಗ ಸ್ವಲ್ಪ ಅಮ್ಮ ಮನೇಲಿ ಕೆಲಸ ಇತ್ತು. ಹಾಗಾಗಿ ಬನ್ನೂರು ರೂಟಿಂದ ಬರೋಣ ಅಂತೇಳಿ ಈಗ ಈ ರೋಡಿಂದ ಹೊರಡ್ತಾ ಇದ್ದೀವಿ. ಮೇಲ್ಗಡೆ ನೈಸ್ ರೋಡ್ ಹೋಗಿದೆ, ಕೆಳಗಡೆ ಹಳೆ ಮಂಡ್ಯ ಬೆಂಗಳೂರು ರೋಡ್ ಇದೆಯಲ್ಲ, ಆ ರೋಡಲ್ಲಿ ನಾವೀಗ ಹೋಗ್ತಾ ಇರೋದು. ಇಲ್ಲಿ ಲೆಫ್ಟ್ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಗುತ್ತೆ. ಮಂಡ್ಯದ ಬಸ್ ಸ್ಟ್ಯಾಂಡ್ಗೆ ಹೋಗಿನೂ ಕೂಡ ಬರ್ಬೋದು. ಇಲ್ಲಿ ಈ ರೋಡಲ್ಲಿ ಬಂದರೆ ಸ್ವಲ್ಪ ಹತ್ತಿರ ನಮಗೆ. ಹಾಗಾಗಿ ನಾವು ಈ ರೋಡಲ್ಲಿ ಕನೆಕ್ಟ್ ಆಗ್ತೀವಿ. ಮಂಡ್ಯ ರೋಡ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಂದ್ರೂ ಕೂಡ ಇದೇ ರೋಡಲ್ಲೇ ಬರಬೇಕು. ಇದು ಹೋಗ್ಬೇಕಾದಂತ ಇರುವಂತಹ ರೂಟ್ ಇದು. ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇರೋದು. ಇದು ನನ್ನ ಗಂಡನ ಮನೆ ದೇವರಾಗಿರುತ್ತೆ. ಇಬ್ರು ಕೂಡ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ತಲೆನೂ ಕೂಡ ಎಲ್ಲ ತೇವಾಗಿತ್ತು. ಇನ್ನೂ ಆರಿಲ್ಲ ಅಂತ ಕೂದಲೆಲ್ಲ ಬಿಟ್ಟಿದ್ದು ಎಲ್ಲ ಮೆಸಿ ಮೆಸಿ ಆಗಿಬಿಟ್ಟಿತ್ತು. ಇದು ದೇವಸ್ಥಾನದ ಎಂಟ್ರೆನ್ಸು ಇರುವಂಥದ್ದು, ಬೆಟ್ಟಕ್ಕೆ ಹೋಗುವಂಥ ದಾರಿ. ಈ ರೋಡು ಮೊದಲು ಕಲ್ಲಿತ್ತು, ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇವಾಗ ಸ್ವಲ್ಪ ಆರಾಮ್ಸೆಗೂ ಹೋಗ್ಬೋದು ಬರ್ಬೋದು. ಅವಾಗೆಲ್ಲ ಸ್ವಲ್ಪ ಕಲ್ಲಿರೋದ್ರಿಂದ ಚಿಕ್ಕದ್ರಲ್ಲೆಲ್ಲ ನಾವು ಬರ್ತಿದ್ವಿ. ನಮ್ಮ ಅಪ್ಪನ ಮನೆ ದೇವರಲ್ಲ, ಆದರೂ ಕೂಡ ಅವಾಗವಾಗ ನಾವು ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ ದೇವ್ರನ್ನ. ಬಟ್ ಇದೇ ನಮ್ಮ ಮನೆ ದೇವರಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಇದು ಬೆಟ್ಟದ ಮೇಲಿರುವಂತಹ ದೇವರು. ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ, ಬೆಟ್ಟದ ಮೇಲಿನ ಗೋಪುರ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಫುಲ್ ಪ್ರಶಾಂತವಾಗಿ ಪೀಸ್ಫುಲ್ ಆಗಿರುತ್ತೆ ಯಾವಾಗಲೂ ದೇವಸ್ಥಾನ. ಇಲ್ಲಿ ಶ್ರಾವಣದಲ್ಲಿ ಜಾಸ್ತಿ ಪೂಜೆ ನಡೆಯುವಂಥದ್ದು. ಶ್ರಾವಣ ಶನಿವಾರಗಳಲ್ಲಿ ಹೆವಿ ಕ್ರೌಡ್ ಇರುತ್ತೆ, ಕಾಲಿಡಕ್ಕೆ ಜಾಗ ಇರಲ್ಲ, ಆ ಥರ ಜಾತ್ರೆ ಎಲ್ಲ ಇರುತ್ತೆ. ದೇವ್ರ ಪೂಜೆನೂ ಕೂಡ ಸಖತ್ತಾಗಿ ಮಾಡ್ತಾರೆ. ಇದು ನೋಡಿ ಹೊರಗಡೆ ಪಾದ ಇರೋದು ದೇವ್ರದು. ಇದು ಪೂರ್ತಿ ವ್ಯೂ ಇದು ಹೊರಗಡೆ ಹೇಗೆ ಕಾಣಿಸ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲೇ ದೇವರಿಗೆ ಪಾದಕ್ಕೆ ಅರಿಶಿನ ಕುಂಕುಮ ಕಡ್ಡಿ ಕರ್ಪೂರ ಹಚ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ನಾನು ಒಬ್ಬಳೇ ಮೆಟ್ಲತ್ತನ ಅಂತ ಹೊರಟೆ. ನಮ್ಮ ಮನೆಯವರು ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಮರ್ತು ಬಂದ್ಬಿಟ್ಟಿದ್ರು. ಹಾಗಾಗಿ ತಗೋಬರ್ತೀನಿ ನೀನು ಹೋಗಿರೋ ಅಂತ ಹೇಳು. ಹಾಗಾಗಿ ನಾನು ಒಬ್ಬಳೇ ಮೇಲೆ ಹೋಗಿರೋಣ ಅಂತೇಳಿ ಹೊರಡ್ತಾ ಇದ್ದೆ. ಇದು ಮೆಟ್ಲತ್ತುವಾಗ ಸಿಗುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋದಾಗ ಟೈಮ್ ಎಕ್ಸಾಕ್ಟ್ ಒಂದು ಗಂಟೆ ಆಗಿತ್ತು. ಈ ಬಿಳಿ ಪಟ್ಟೆ ಮೇಲೆ ನಡೆಯೋದ್ರಿಂದ ಸ್ವಲ್ಪ ಬಿಸಿಲು ನನಗೆ ತಾಗ್ತಾ ಇರಲಿಲ್ಲ, ಕಾಲು ಸ್ವಲ್ಪ ಸುಡ್ತಾ ಇರಲಿಲ್ಲ. ಅದೇ ಸ್ವಲ್ಪ ಕಲ್ಲಿರೋ ಜಾಗದಲ್ಲಿ ನಡೆದ್ರೆ ಸಾಕು, ತುಂಬ ಸುಟ್ಟೋಗ್ತಿತ್ತು ಕಾಲು. ಇದು ನೋಡಿ ಡಿಸೈನ್ ಮಾಡಿರೋ ಅಂತಹದ್ದು ತೃಪ್ತಿ ವೆಂಕಟರಮಣ ಸ್ವಾಮಿ ಯಾವುದು ಇದೆ ಸಿಂಬಲ್ಲು, ಅದನ್ನೆಲ್ಲಿ ರೆಡಿ ಮಾಡಿದ್ದಾರೆ. ಶ್ರೀ 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 ಕಂಬದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇದು ಮೇಲ್ಗಡೆ ಬಂದ ಸಿಗುವಂತಹ ಇದು ದೇವಸ್ಥಾನದ್ದು. ಸುತ್ತ ನೋಡ್ತಾ ಇರ್ಬೋದು ನೀವು, ಬೆಟ್ಟದ ಮೇಲಿಂದ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೂ ನೇರಳಿಲ್ಲ ಯಪ್ಪ, ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಹಾಗೆ ನಾನು ಕಾಯಿ ಹೊಡ್ಕೊಳ್ಳೋಣ ದೇವರಿಗೆ ಅಂತೇಳಿ ಹೊರಗಡೆ ನೋಡಿಬೇಕು. ಹಾಗಾಗಿ ನಾನೇ ಕೂಡ ಕಾಯಿನೂ ಕೂಡ ಹೊಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಆಚೆನೆ ಕೂತಿದ್ದೆ ನಾನು ಅವರಿಗೋಸ್ಕರ. ಇದು ಹೊರಗಡೆ ಇರುವಂತಹ ಆಂಜನೇಯ ಸ್ವಾಮಿ ವಿಗ್ರಹ, ಗೋಪುರದಲ್ಲಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹ ಗರುಡಗಂಬದಲ್ಲಿ. ಇದು ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಹೇಗಿದೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಅಂತ. ಫುಲ್ಲು ಉಗ್ರ ನರಸಿಂಹಸ್ವಾಮಿ ಇದು, ತುಂಬ ಪವರ್ಫುಲ್ ದೇವರಿದು. ಮನೆಯಲ್ಲಿ ಹರಕೆಯನ್ನ ಮಾಡ್ಕೊಂಡಿದ್ರು. ಮರಿಯನ್ನ ಒಪ್ಪಿಸಿ ನಾವು ದೇವ್ರ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿ ತುಂಬ ದಿನದಿಂದ ತಳ್ಕೊಂಡು ಬಂದಿದ್ವಿ. ಈಗ ಕಾಲ ಕೂಡಿ ಬಂದು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಬ್ಬರಿಗೂ ದೇವರ ಆಶೀರ್ವಾದ ಕೂಡ ಸಿಕ್ತು. ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೊರಟ್ವಿ. ಬನ್ನೂರು ಹೇಳ್ತಾರೆ ರಂಗಸಮುದ್ರಕ್ಕೆ ಹೊರಟ್ವಿ. ಬಟ್ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ದೇವ್ರ ಪೂಜೆಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ಎಲ್ಲ ನಮ್ಮ ಗಂಡನ ಮನೆ ಊರು ನಮ್ಮ ಅಪ್ಪನ ಮನೆಗೆ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು. ಅಲ್ಲಿ ಕಾಯಿ ಕೀಳಿಸಿ ಮನೇಲಿ ನಮ್ಮ ಅಪ್ಪನ ಮನೇಲಿ ಇಟ್ಟಿರ್ತೀವಿ ಯಾವಾಗ್ಲೂ.
ಎಲ್ಲಾನು. ಹಾಗೆ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಕೂಡ ಬೇಕಾಗಿತ್ತು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲಾನು ತಗೊಂಡು ಅಲ್ಲಿಂದ ಹೊರಟ್ವಿ. ಊರಿಂದ ನೆಕ್ಸ್ಟ್ ನಮ್ಮನೆ ಮೈಸೂರಿಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು. ನಾನು ಪಾತ್ರೆ ತೊಳ್ಕೊಂಡೆ. ನಮ್ಮ ಮನೆಯವ್ರ ಹಸ್ಬೆಂಡು ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ನಾನೇ ಅಂತ ಹೇಳಿ ಮಾಡಿದ್ರು. ತುಂಬ ಸೆಕೆ ಆಗ್ತಿತ್ತು ಅಂತೇಳಿ ಫ್ಯಾನ್ ಹಾಕೊಂಡು ಅಡುಗೆ ಮಾಡ್ತಾ ಇದ್ವಿ. ಒಂದು ವಾರದಿಂದ ತಲೆಗೆ ಆಯಿಲ್ನ ಅಪ್ಲೈನೇ ಮಾಡಿರಲಿಲ್ಲ. ಹಾಗಾಗಿ ಹೇರ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಹಾಗೆ ಫೇಸ್ಗೂ ಕೂಡ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ನಾನು ಯಾವಾಗ ಎಣ್ಣೆ ಹಾಕ್ಕೊಂತೀನಿ ಅವ್ರಿಗೂ ಕೂಡ ಆಯಿಲ್ನ ಹಾಕಿ ಮಸಾಜ್ ಮಾಡ್ತೀನಿ ಯಾವಾಗ್ಲೂ ಕೂಡ. ಇಬ್ಬರು ಕೂಡ ಎಣ್ಣೆನ ಹಾಕೊಂಡ್ವಿ. ಆಮೇಲೆ ಇಬ್ಬರು ಕೂಡ ಹಾಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಅದು ಇದು ಡಿಸ್ಕಷನ್ ಮಾಡ್ತಾ ನಿಂತಿದ್ವಿ ಕುಕ್ಕಿಂಗ್ ಮಾಡ್ತಾ. ಉಪ್ಪಿಟ್ಟಿಗೆ ಅಂತೇಳಿ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಫುಲ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ರು ಸಾಮಾನೆಲ್ಲನೂ. ಪುನಃ ಅಡುಗೆ ಎಲ್ಲ ಆದಮೇಲೆ ಅವರೇ ಕೂಡ ನೀಟಾಗಿ ಎಲ್ಲನೂ ಎತ್ತಿಟ್ಟು ಫುಲ್ ಕ್ಲೀನ್ ಮಾಡ್ತಾರೆ ಅವರೇ ಕೂಡ. ನೆಕ್ಸ್ಟ್ ನಾನು ಅವರು ರೆಡಿ ಮಾಡ್ಕೊತಾ ಇದ್ರಲ್ಲ ಅಂತೇಳಿ ನಾನು ಡ್ರೆಸ್ಸಿಂಗ್ ಟೇಬಲ್ ಒಂದನ್ನು ಕ್ಲೀನ್ ಮಾಡಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಆಗಿತ್ತು, ಇದೊಂದು ಕ್ಲೀನ್ ಆಗಿರಲಿಲ್ಲ. ಇದನ್ನು ಕೂಡ ನಾನು ಬಂದು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟೆ. ಅಷ್ಟೊತ್ತಿಗೆ ಉಪ್ಪಿಟ್ಟು ರೆಡಿ ಮಾಡಿಟ್ಟಿದ್ರು. ಉಪ್ಪಿಟ್ಟನ್ನ ತಿನ್ಕೊಂಡು ಮಲ್ಕೊಂಡ್ವಿ. ನಂತರ ನೆಕ್ಸ್ಟ್ ಡೇ ಮನೆಗೆ ಸ್ವಲ್ಪ ಸಾಮಾನೆಲ್ಲ ತರಬೇಕಾಗಿತ್ತು. ಹಾಗಾಗಿ ಸಿಟಿಗೆ ಹೋಗಬೇಕಿತ್ತು. ಹಾಗಾಗಿ ಫಸ್ಟ್ ಕುಕ್ಕರ್ ಸ್ವಲ್ಪ ಯಾಕೋ ಒಂದೇ ಒಂದು ಕುಕ್ಕರ್ ಸ್ವಲ್ಪ ವಿಷಿಲ್ಲು ಸರಿಯಾಗಿ ಕೂಗ್ತಿರ್ಲಿಲ್ಲ. ಹಾಗಾಗಿ ತೋರಿಸ್ಕೊಂಡು ಹೋಗೋಣ, ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಆಲ್ನಳ್ಳಿಗೆ ಬಂದ್ವಿ. ಆಲ್ನಳ್ಳಿ ನಮ್ಮ ಮನೆಗೆ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರೋದು. ಇಲ್ಲಿ ಎಲ್ಲನೂ ಕೂಡ ಎಲ್ಲ ಥರದ ಅಂಗಡಿಗಳು ಕೂಡ ಇದ್ದಾವೆ. ಹಾಗಾಗಿ ಇಲ್ಲೇ ಬಂದು ರೆಡಿ ಮಾಡಿಸಿದ್ವಿ. ಹಾಗೆ ಬರ್ತಾ ಸಂಗೀತ ಕಾರ್ನರಲ್ಲಿ ಇದೊಂದು ಕ್ರೀಮ್ ಒಂದೊಂದು ಸ್ಟಾಪ್ ಇತ್ತು. ನೋಡೋಣ ಟ್ರೈ ಮಾಡೋಣ ಅಂತೇಳಿ ನನ್ನ ಹಸ್ಬೆಂಡ್ ನಿಲ್ಲಿಸಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಹೊಸ ವೆಂಚರು. ನಾವು ಪ್ರತಿ ಸಲ ಓಡಾಡ್ತಾ ಇರ್ತೀವಿ ಸಂಗೀತ ಕಾರ್ನರಲ್ಲಿ. ಇದೇ ಫಸ್ಟು ಈ ಥರ ಅಂಗಡಿ ಇಟ್ಟಿರೋದು ನಾವು ನೋಡಿದ್ದು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು. ಕ್ರೀಮ್ ಬನ್ ಟ್ರೈ ಮಾಡಿದ್ದೆ, ಬಟ್ ಚಾಕೋ ಫ್ಲೇವರಲ್ಲಿ ಇದೆ ಫಸ್ಟ್ ನಾನು ಟ್ರೈ ಮಾಡಿದ್ದು. ಮತ್ತು ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಅರ್ಧ ತಿಂದು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ, ಅವರೇ ತಿನ್ನಲಿ ಅಂತ ಹೇಳಿ. ಸ್ವೀಟ್ ಎಲ್ಲ ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಖಾರನೂ ತುಂಬ ತಿನ್ನಲ್ಲ, ಬಟ್ ಸ್ವೀಟ್ ಇಷ್ಟ ಆಗಲ್ಲ ನನಗೆ. ಹಾಗೆ ಅಲ್ಲಿಂದ ಹೊರಟ್ವಿ. ಸಿಟಿಗೆ ಹೊರಡೋಣ ಅಂತೇಳಿ ಹೊರಟ್ವಿ. ಇದು ಸಂಗೀತ ಕಾರ್ನರಲ್ಲಿ ಹಾಗೇನೆ ಒಂದು ಬಂಗಾರಪೇಟೆ ಚಾಟ್ಸ್ ಅಂತ ಕೂಡ ಇದೆ. ಅಲ್ಲೂ ಕೂಡ ನಾವು ಅವಾಗವಾಗ ಹೋಗಿ ಟ್ರೈ ಮಾಡ್ತಾ ಇರ್ತೀವಿ. ನಾನು ನೋಡಿರೋ ಪ್ರಕಾರ ಈ ಬಂಗಾರಪೇಟೆ ಚಾಟ್ಸಲ್ಲಿ ಸಂಗೀತ ಕಾರ್ನರ್ ಇರೋದ್ರಲ್ಲಿ ಟೇಸ್ಟ್ ಅಂತೂ ಮಸ್ತಾಗಿದೆ. ಹೋಗಿ ಯಾರ್ಯಾರು ಹೋಗ್ತೀರಾ ಸಂಗೀತ ಕಾರ್ನರಲ್ಲಿ ಒಂದ್ಸತ ಟ್ರೈ ಮಾಡಿ. ಏನೇ ಹೇಳಿ ನಮ್ಮ ಮೈಸೂರೇ ಮೈಸೂರು. ರೋಡ್ಗಳಂತೂ ಹೋಗ್ತಾ ಇದ್ರೆ ಫುಲ್ ಒಂಥರ ಪೀಸ್ಫುಲ್ ಫೀಲಿಂಗ್ ಆಗ್ತಾ ಇರುತ್ತೆ. ಟ್ರಾಫಿಕ್ ಇರಲ್ಲ, ಏನಿಲ್ಲ ಸಿಟಿಲೂ ಕೂಡ. ಸದ್ಯ ಬೆಂಗಳೂರು ಥರ ನಮ್ಮ ಮೈಸೂರು ಆಗದೆ ಇದ್ರೆ ಸಾಕು ಅಂತ ಕೇಳ್ಕೊತಾ ಇರ್ತೀವಿ ಯಾವಾಗ್ಲೂ ಕೂಡ. ಆ ಟ್ರಾಫಿಕ್ಕು, ಆ ಜನ ಜಾತ್ರೆ, ಪಾಪ ಸಾಕು ಅನ್ಸ್ಬಿಡುತ್ತೆ. ಬೆಂಗಳೂರು ಹೋಗಿ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀವಿ. ಇವ್ರ ಅಕ್ಕ ಮನೆ, ಇವ್ರ ಅತ್ತೆ ಮನೆ, ಇವ್ರ ಅಣ್ಣನ ಮನೆ ಎಲ್ಲ ಬೆಂಗಳೂರಲ್ಲೇ. ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಬೆಂಗಳೂರಲ್ಲಿ ಇರೋದು. ಹೋಗಿ ಬರೋ ಅಷ್ಟೊತ್ತಿಗೆ ಸಾಕು ಅನ್ಸ್ಬಿಡುತ್ತೆ. ಅಲ್ಲಿರೋರು ಹೇಗಿರ್ತಾರೆ ಅಂತಲೇ ಗೊತ್ತಾಗಲ್ಲ ಯಪ್ಪ. ಇದನ್ನ ನೋಡಿ ನಾನು ತೋರಿಸ್ತಾ ಇರೋ ರಾಯಲ್ ಮಾರ್ಟು ಒಂದು 2-3 ಸಲ ಹೋಗಿದ್ದೀವಿ. ಆಫರ್ ಅಂತ ಹೇಳ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಪ್ರೈಸ್ ಎಲ್ಲ. ನಾವಂತೂ ಹೋಗೋದೇ ಬಿಟ್ಬಿಟ್ವಿ ಅಲ್ಲಿಗೆ. ಹಾಗೆ ಬರ್ತಾ ನಾವಿಲ್ಲಿ ನಜರ್ಬಾದ್ ಹತ್ರ ಒಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ಸಲ ಸಿಟಿಗೆ ಹೋದಾಗಲೂ ಇಲ್ಗೊಂದು ನಮಸ್ಕಾರ ಹಾಕೊಂಡು ಹೊರಡೋದು ನಮ್ಗೆ ಅಭ್ಯಾಸ ಮಾದಪ್ಪನಿಗೆ. ಹಾಗೆ ನಾವು ಮೈಸೂರಿಗೆ ಬಂದಾಗ ನಾವಿಲ್ಲಿ ಗರುಡ ಮಾಲ್ ಹಿಂದೆಗಡೆ ಪಾರ್ಕಿಂಗ್ ಏರಿಯಾ ಇದೆಯಲ್ಲ, ಇಲ್ಲೇ ಬಂದು ನಾವು ಗಾಡಿನ ಡ್ರಾಪ್ ಹಾಕ್ಬಿಟ್ಟು ಅಲ್ಲಿಂದ ಹೋಗಿ ನಾವು ಏನೇ ಐಟಮ್ ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು, ಅನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ವಿಶಾಲ್ ಮಾರ್ಟ್ಗೆ ಅವಾಗ ಹೋಗ್ತಾ ಇರ್ತೀವಿ. ಆವಾಗ ಮಾತ್ರ ಬಂದು ಇಲ್ಲಿಂದ ಪುನಃ ಗಾಡಿ ಪಿಕ್ ಮಾಡಿಕೊಂಡು ಹೋಗಿ ಬರ್ತಿದ್ವಿ. ಇಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿಬಿಟ್ರೆ ಒಂಥರ ಸೇಫ್ ಫೀಲಿಂಗು. ಬೇರೆ ಕಡೆ ಎಲ್ಲ ಸ್ವಲ್ಪ ಗಾಡಿ ಎತ್ತೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ನಿಲ್ಲಿಸ್ಬಿಟ್ಟು ಯಾವಾಗಲೂ ಹೋಗೋದು. ಮಾರ್ಕೆಟ್ ಒಳಗಡೆ ಬಂದ್ವಿ. ಅವತ್ತೇನು ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಬಟ್ ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ಬರ್ತೀವಿ. ಅಪ್ಪಪ್ಪ, ತುಂಬ ಅಂದರೆ ತುಂಬ ರಶ್ಶು. ಒಬ್ರು ಹೋದ್ರೆ ಒಬ್ರು ಬರೋಕ್ಕೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ನಾವು ಯಾವಾಗಲೂ 2 ದಿನ ಮುಂದಾಗಿ ಮತ್ತು ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಬರ್ತೀವಿ ಪರ್ಚೇಸಿಂಗ್ಗೆ ಅಂತ. ಅಪ್ಪ ಹೂವು ಹಣ್ಣು ಎಲ್ಲ ತೊಗೊಳೋದಕ್ಕೆ. ನೈಟು 10:30 ಆಗೋಗುತ್ತೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ಜನ. ಅದೆಲ್ಲಿರ್ತಾರೋ ಜನ ಅಂತ ಅನ್ಸ್ಬಿಡುತ್ತೆ. ಇಷ್ಟು ಜನ ಎಲ್ಲಿದ್ರು ಅನ್ನೋ ಫೀಲಿಂಗ್ ಹೋಗ್ಬಿಡುತ್ತೆ. ಅಷ್ಟು ಜನ ಪೊಲೀಸಿದ್ರು ಕೂಡ. ನಾವು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡೋ ಟೈಮಲ್ಲಿ ಒಬ್ರದ್ದು ಮಾಂಗಲ್ಯ ಚೈನ್ ಕೂಡ ಕಳ್ತನ ಆಗ್ಬಿಟ್ಟಿತ್ತು. ತುಂಬ ರಶ್ ಇರುತ್ತಲ್ಲ, ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಓಡಾಡ್ಕೊಂಡು ಹೋಗಬೇಕು. ಬೆಟರ್ ಅಂತಂದರೆ ಗೋಲ್ಡ್ ಜ್ಯುವೆಲ್ರಿ ಏನಾದ್ರು ಹಾಕೊಂಡು ಹೋಗಿರೋ ಮನೇಲಿ ಇಟ್ಬಿಟ್ಟು ಹೋಗೋದು ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ಯಾವ್ಯಾವ ಐಟಮ್ ಸಿಗುತ್ತೆ ಸಿಟಿ ಒಳಗೆ ಅವೆಲ್ಲ ಐಟಮ್ಸ್ನ ತೊಗೊಂಡು, ಹಾಗೆ ಸ್ವಲ್ಪ ಅಡುಗೆ ಐಟಮ್ಸ್ ಎಲ್ಲ ತರಬೇಕಿತ್ತು. ಅದನ್ನೆಲ್ಲ ನಾವು ಬಂಡಿಪಾಳ್ಯದಲ್ಲೇ ತರೋದು ಯಾವಾಗಲೂ ಜಾಸ್ತಿ. ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸು ಸಿಗುತ್ತೆ, ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತೀವಿ. ಸಿಟಿಯಿಂದ ನಾವು ಮೊದಲು ನೆಕ್ಸ್ಟ್ ಹೊರಟಿದ್ದೆ ನಾವು ಬಂಡೆಪಾಳ್ಯ ರೂಟ್ಗೆ. ನೋಡಿ ಅರಮನೆ ನೈಟ್ ಟೈಮಲ್ಲಿ ಹೇಗೆ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ 8 o'clock ಅನಿಸುತ್ತೆ, 8:30
8 ಟು 8:30 ಆಗಿತ್ತು ನಾವು ಹೊರಟಾಗ. ಈ ಟೈಮಲ್ಲೂ ಕೂಡ ಲೈಟಿಂಗ್ಸ್ ಹಾಕಿದ್ರು. ರೀಸನ್ ಏನು ಅಂತ ಗೊತ್ತಿಲ್ಲ ನಮ್ಗಂತೂನು. ಬಟ್ ನೋಡಕ್ ಮಾತ್ರ ಚೆನ್ನಾಗ್ ಅನ್ನಿಸ್ತಾ ಇತ್ತು. ಟ್ರಾಫಿಕ್ ಫ್ರೀ ಇರೋದ್ರಿಂದ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಮೈಸೂರಲ್ಲಿ. ಆರಾಮ್ ಅನ್ಸುತ್ತೆ ಹೋಗ್ಬೇಕಾದ್ರೆ. ಅದ್ರಲ್ಲೂ ನನ್ಗೆ ನೈಟ್ ರೈಡ್ ಅಂದ್ರೆ ತುಂಬಾ ಇಷ್ಟ. ನೈಟ್ ಹೊತ್ತು ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟಪಡ್ತೀನಿ. ಅದ್ರಲ್ಲಿ ಬೈಕ್ ರೈಡ್ ಅಂದ್ರೆ ತುಂಬಾ ಇಷ್ಟ ನನ್ಗೆ. ಇದ್ರಲ್ಲಿ ನಮ್ಮ ಅಣ್ಣ ನನ್ನನ್ನು ತುಂಬಾ ಸತ ತಿರುಗ್ಸಿದ್ದಾನೆ ನೈಟ್ ಟೈಮಲ್ಲಿ. ನನ್ ಮದ್ವೆ ಸ್ವಲ್ಪ ದಿನ ಅಂತ ದಸರಾ ಇತ್ತು. ಆ ಟೈಮಲ್ಲಿ ನಮ್ಮ ಅಣ್ಣ ನೈಟ್ ಟೈಮು 12:30 ವರ್ಗೂನು ಮೈಸೂರು ಫುಲ್ಲು ರೌಂಡ್ ಓಡಿಸಿ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಲೈಟಿಂಗ್ಸ್ ಇದೆ ಎಲ್ಲಾ ಕಡೆನೂ ಕೂಡ ಓಡಾಡಿಸಿ ಫುಲ್ಲು ಅವತ್ತು ನೈಟ್ ಬೈಕ್ ರೈಡ್ ಮಾಡಿದ್ದ ನಮ್ಮಣ್ಣ ನನ್ನ ಜೊತೆಲಿ. ಅದೊಂದು ಗುಡ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಈಗ ನಾವು ಬಂಡಿಪಾಳ್ಯಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ಅಂಗಡಿ ಮುಂಗಟ್ಟುಗಳು 9:30 ಆದ್ರೂ ಯಾವ ರೀತಿ ತೆಗ್ದಿದೆ ಅಂತ ಹೇಳಿ. ಫುಲ್ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಐಟಮು ಸಿಗುತ್ತೆ ಇಲ್ಲಿ. ನಾವು ಆಲ್ಮೋಸ್ಟ್ ಮನೆಗೆ ಏನೇ ತಂದ್ರು ಇಲ್ಲಿಗೆ ಬರೋದು. ಯಾಕಂದ್ರೆ ನಮಗೆ ಸ್ವಲ್ಪ ಹತ್ರನೇ ಇದೆ ಬಂಡಿಪಾಳ್ಯ. ಒಂದು ಸ್ವಲ್ಪ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಹಾಗಾಗಿ ಯಾವಾಗಲೂ ನಾವು ಇಲ್ಲಿಗೆ ಬರೋದು. ಸ್ವಲ್ಪ ಅಡುಗೆಗೆ ಐಟಮ್ಸ್ ಏನು ಬೇಕೋ ಅದೇನೋ, ಹಾಗೆ ಟೀ ಕಪ್ಸ್ಗಳು ಮತ್ತೆ ಎಲೆಗಳು, ಊಟದ ಎಲೆ, ಆ ರೋಲು ಎಲ್ಲ ತಗೋಬೇಕಾಗಿತ್ತು. ಅದನ್ನ ಇಲ್ಲಿ ತಗೊಂಡ್ವಿ. ಮತ್ತೆ ಇನ್ನು ಮುಂದೆ ಇನ್ನೊಂದು ಅಂಗಡಿಗೆ ಹೋಗಿ ದಿನಸಿ ಐಟಮ್ಗಳನ್ನ ಲಿಸ್ಟ್ ಬಟ್ರು ಬರ್ಕೊಟ್ಟಿದ್ರು. ಆ ಐಟಮ್ಸ್ ಕೂಡ ಇಬ್ರೇನೆ 3 ದಿನ 4 ದಿನದಿಂದ ಸುತ್ತಿಗೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ವಿ ಇಬ್ರು ಕೂಡ. ಎಷ್ಟೊತ್ತಿಗೆ ಇದೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಯುತ್ತೆ ಅಂತ ಅನಿಸ್ಬಿಟ್ಟಿತ್ತು ಇಬ್ರಿಗೂನು. ಟೈಮ್ ಆಗಿರೋದ್ರಿಂದ ಜನ ಕೂಡ ಖಾಲಿ ಆಗ್ತಾ ಇದ್ರು. ಮನೆಗೆ ಎಷ್ಟು ಬೇಗ ಹೊರಡ್ತೀವಿ ಅಂತ ಅನಿಸ್ಬಿಟ್ಟಿತ್ತು ಇಬ್ರಿಗೂನು ಕೂಡ. ಹಾಗೇನೆ ರಿಂಗ್ ರೋಡ್ಗೆ ಕನೆಕ್ಟ್ ಆದ್ವಿ. ರಿಂಗ್ ರೋಡಿಂದ ಬರ್ತಾ ನಮ್ಮ ಮನೆಗೆ ತುಂಬಾ ಹತ್ರ ಆಗುತ್ತೆ. ಹೋಗ್ಬೇಕಾದ್ರೂ ಕೂಡ ಒಂದು ಸಿಟಿ ಒಳಗೆ ಹೋದ್ವಿ. ಬರ್ಬೇಕಾದ್ರೆ ರಿಂಗ್ ರೋಡ್ ಮುಖಾಂತರ ವಾಪಸ್ ರಿಟರ್ನ್ ಆಗ್ತಾ ಇದ್ವಿ. ನೈಟ್ ಟೈಮ್ ಅಂತೂ ಸಖತ್ತು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಗಾಡಿಲಿ ಹೋಗ್ತಾ ಇರೋದ್ಕಂತೂ ಮಸ್ತ್ ಅನ್ನಿಸ್ತಾ ಇತ್ತು. ಟಯರ್ಡ್ ಕೂಡ ಆಗ್ಬಿಟ್ಟಿದ್ವಿ. ಹಾಗೆ ಪೆಂಡಾಲ್ಗೆ ಬುಕ್ ಮಾಡಿರಲಿಲ್ಲ. ದೇವಿಗೌಡ ಸರ್ಕಲಲ್ಲೇ ಬರ್ತಾ ಅಲ್ಲೇ ಹೋಗಿ ಪೆಂಡಾಲ್ನ ಕೂಡ ಬುಕ್ ಮಾಡಿಬಿಟ್ಟು ಬೆಳಿಗ್ಗೆಗೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದವರು. ಹೇಳ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ವಿ ಮನೆಗೆ ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ 2 ನೆಕ್ಸ್ಟ್ ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.